ರೇಡಿಯೋ ಪಾಠ. ರೇಡಿಯೋ ಪಾಠ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಶಿಕ್ಷಣ ಹಿತದೃಷ್ಟಿಯಿಂದ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಹಾಗೂ ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ಪ್ರಸಾರವಾಗುತ್ತಿರುವ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮವು ಪ್ರಸ್ತುತ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಆಯಾ ವಿಷಯಕ್ಕೆ ಸಂಬಂಧಿಸಿದ ವಿಷಯವಾರು ಶಿಕ್ಷಕರಿಂದ ಪರೀಕ್ಷಾ ಸಿದ್ಧತೆ ಹಾಗೂ ಪಠ್ಯಕ್ರಮ ಬೋಧನೆ. ತಪ್ಪದೇ ಕೇಳಿ ಪ್ರತಿ ಭಾನುವಾರ, ಮಂಗಳವಾರ ಹಾಗೂ ಶುಕ್ರವಾರ ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ. ರೇಡಿಯೋ ಪಾಠ. ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ನನ್ನೆಲ್ಲ ಕೇಳುಗರೆ, ನಿಮ್ಮೆಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಉಮೇಶ್, ಆಂಗ್ಲ ಭಾಷಾ ಉಪನ್ಯಾಸಕರು, ಶ್ರೀ ಆದಿಚುಂಚನಗಿರಿ ಪದವಿ ಪೂರ್ವ ಕಾಲೇಜು, ಹುಣಸೂರು. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ದಿನ SLC ಆಂಗ್ಲ ಭಾಷೆಯ ಪಠ್ಯಭಾಗವಾದ ವ್ಯಾಕರಣ ಭಾಗದ ಒಂದು ಭಾಗವಾದಂಥ ಡಿಗ್ರಿ ಆಫ್ ಕಂಪ್ಯಾರಿಸನ್ ಅನ್ನೋ ಒಂದು ವಿಚಾರದ ಬಗ್ಗೆ ನಾನು ನಿಮಗೆ ಕೆಲವೊಂದು ವಿಚಾರಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲಿದ್ದೇನೆ. ಪ್ರಿಯ ವಿದ್ಯಾರ್ಥಿಗಳೇ, ಡಿಗ್ರಿ ಆಫ್ ಕಂಪ್ಯಾರಿಸನ್. ನಾವು ಇಲ್ಲಿ ನಿಮಗೆ ಎಕ್ಸಾಮ್ ಪರೀಕ್ಷೆಯ ಒಂದು ಹಿತದೃಷ್ಟಿಯಿಂದ ಡಿಗ್ರಿ ಆಫ್ ಕಂಪ್ಯಾರಿಸನ್ ಅನ್ನೋ ಒಂದು ಇಂಗ್ಲೀಷ್ನ ಒಂದು ಭಾಗವಾದಂಥ ಗ್ರಾಮರನ್ನು ನಿಮಗೆ ಒಂದು ಮಾರ್ಕ್ಸ್ಗೆ ಕೇಳ್ತಾರೆ ಮಕ್ಕಳೇ. ಹಾಗಾಗಿ ನಾವು ಡಿಗ್ರಿ ಆಫ್ ವಿಚ್ ಆರ್ ವೆರಿ ಇಂಪಾರ್ಟೆಂಟ್. ವಾಟ್ ಆರ್ ಡಿಗ್ರಿ ಆಫ್ ಕಂಪ್ಯಾರಿಸನ್, ಹೌ ಮೆನಿ ಟೈಪ್ಸ್ ಆಫ್ ಡಿಗ್ರಿ ಆಫ್ ಕಂಪ್ಯಾರಿಸನ್, ದೆನ್ ಹೌ ಟು ಸಾಲ್ವ್ ದಿಸ್ ಡಿಗ್ರಿ ಆಫ್ ಕಂಪ್ಯಾರಿಸನ್. ಅಂದರೆ ಡಿಗ್ರಿ ಆಫ್ ಕಂಪ್ಯಾರಿಸನ್ ಅಂದರೆ ಏನು, ಅದರ ಭಾಗಗಳೇನು, ಮತ್ತು ಅದನ್ನು ನಾವು ಹೇಗೆ ಅದನ್ನು ಸಾಲ್ವ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಈ ಒಂದು ತರಗತಿಯಲ್ಲಿ ಕಲಿಯೋಣ ಮಕ್ಕಳೇ. ಡಿಗ್ರಿ ಆಫ್ ಕಂಪ್ಯಾರಿಸನ್ ಆರ್ ಅಡ್ಜೆಕ್ಟಿವ್ ದಟ್ ಚೇಂಜ್ ಆಫ್ ಫಾರ್ಮ್ ಆ್ಯಂಡ್ ಆರ್ ಯೂಸ್ಡ್ ಟು ಕಂಪೇರ್ ಒನ್ ಥಿಂಗ್ ಆರ್ ಪರ್ಸನ್ ಟು ಅನದರ್. ಬಿಕಾಸ್ ಇಲ್ಲಿ ಅಡ್ಜೆಕ್ಟಿವ್ ಮೀನ್ಸ್ ನಾಮ ವಿಶೇಷಣೆ. ಚೇಂಜ್ ಆಫ್ ಫಾರ್ಮ್ ಆ್ಯಂಡ್ ಆರ್ ಯೂಸ್ಡ್ ಟು ಕಂಪೇರ್ ಥಿಂಗ್ಸ್ ಆರ್ ಪರ್ಸನ್ ಆರ್ ಅನದರ್. ಒಬ್ಬ ವ್ಯಕ್ತಿ ಮತ್ತು ಒಂದು ವಸ್ತು, ಇತರೆ ವಸ್ತು ಅಥವಾ ಇತರೆ ವ್ಯಕ್ತಿಗೆ ನಾವು ಅದರ ಒಂದು ನಾಮ ವಿಶೇಷತೆಯನ್ನು ಅಥವಾ ವಿಶೇಷಣವನ್ನು ತಿಳಿಸುವಂಥದ್ದು ಡಿಗ್ರಿ ಆಫ್ ಕಂಪ್ಯಾರಿಸನ್. ಬಿಕಾಸ್ ಡಿಗ್ರಿ ಮೀನ್ಸ್ ಎ ಸ್ಟೆಪ್ ಬಿಹ್ಯಾಂಡ್ ಅಂತೇಳಿ. ನಾವಿಲ್ಲಿ ಡಿಗ್ರಿ ಆಫ್ ಕಂಪ್ಯಾರಿಸನ್ ಒಬ್ಬ ವ್ಯಕ್ತಿ, ಒಂದು ವಸ್ತು, ಅದಕ್ಕೆ ನಾವು ಅದರ ಒಂದು ನಾಮ ವಿಶೇಷಣತೆಯ ಬದಲಾಗಿ ನಾವು ಬಳಸುವಂಥದ್ದನ್ನು ನಾವು ಡಿಗ್ರಿ ಆಫ್ ಕಂಪ್ಯಾರಿಸನ್ ಅಂತ ಕರಿತೀವಿ ಮಕ್ಕಳೇ. ಇದರಲ್ಲಿ 3 ಕೈಂಡ್ಸ್ ಇದೆ, 3 ವಿಧಗಳಿದೆ. ಯಾವ್ಯಾವುದು ಅಂತಂದರೆ 1 ಪಾಸಿಟಿವ್ ಡಿಗ್ರಿ, 2 ಕಂಪ್ಯಾರಿಟಿವ್ ಡಿಗ್ರಿ, 3 ಸೂಪರ್ಲೇಟಿವ್ ಡಿಗ್ರಿ. ಬಟ್ ಹೌ ಟು ಸಾಲ್ವ್ ದಿಸ್ 3 ಕೈಂಡ್ಸ್ ಆಫ್ ಡಿಗ್ರಿ ಆಫ್ ಕಂಪ್ಯಾರಿಸನ್? ಬಿಕಾಸ್ ಆಫ್ ಯುವರ್ ಎಕ್ಸಾಮಿನೇಷನ್ ಆಸ್ಕಿಂಗ್ ಫಾರ್ ಓನ್ಲಿ 1 ಕ್ವಶನ್ಸ್. ಚೇಂಜ್ ಇಂಟು ಕಂಪ್ಯಾರಿಟಿವ್ ಡಿಗ್ರಿ, ಚೇಂಜ್ ಇಂಟು ಪಾಸಿಟಿವ್ ಡಿಗ್ರಿ, ಚೇಂಜ್ ಇಂಟು ಸೂಪರ್ಲೇಟಿವ್ ಡಿಗ್ರಿ. ನಿಮಗೆ ಎಕ್ಸಾಮಲ್ಲಿ ಈ 3 ವಿಧಗಳಲ್ಲಿ ಯಾವುದಾದ್ರೂ ಒಂದನ್ನು ಕೇಳ್ತಾರೆ ಮಕ್ಕಳ. ಆದರೆ ಅದನ್ನು ಹೇಗೆ ಸಾಲ್ವ್ ಮಾಡೋದು? ಆ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ನಾವು ಡಿಗ್ರಿ ಆಫ್ ಕಂಪ್ಯಾರಿಸನಲ್ಲಿ ನಾವು ಏನೆಲ್ಲ ಕಲಿಬೇಕು ಮತ್ತು ಹೇಗೆಲ್ಲ ಅಧ್ಯಯನ ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಾಗಬೇಕು ಮಕ್ಕಳೇ. ಡಿಗ್ರಿ ಆಫ್ ಕಂಪ್ಯಾರಿಸನ್ನಲ್ಲಿ ಬರುವಂಥ ಪಾಸಿಟಿವ್ ಡಿಗ್ರಿ ಆಗ್ಬೋದು, ಕಂಪ್ಯಾರಿಟಿವ್ ಡಿಗ್ರಿ ಆಗ್ಬೋದು, ಅಥವಾ ಸೂಪರ್ಲೇಟಿವ್ ಡಿಗ್ರಿ ಆಗ್ಬೋದು. ಎಕ್ಸಾಂಪಲ್, ಈಗ ಪಾಸಿಟಿವ್ ಡಿಗ್ರಿ ನಾವು ಹೇಗೆ ಗುರುತಿಸ್ತೀವಿ, ಕಂಪ್ಯಾರಿಟಿವ್ ಡಿಗ್ರಿಯನ್ನು ನಾವು ಹೇಗೆ ಗುರುತಿಸ್ತೀವಿ, ಮತ್ತು ಸೂಪರ್ಲೇಟಿವ್ ಡಿಗ್ರಿಯನ್ನು ನಾವು ಹೇಗೆ ಗುರುತಿಸ್ತೀವಿ. ಇಲ್ಲಿ ಪಾಸಿಟಿವ್ ಡಿಗ್ರಿ ಆಗ್ಬೋದು ಅಥವಾ ಕಂಪ್ಯಾರಿಟಿವ್ ಡಿಗ್ರಿ ಆಗ್ಬೋದು, ಸೂಪರ್ಲೇಟಿವ್ ಡಿಗ್ರಿ ಆಗ್ಬೋದು. ವಿ ಹ್ಯಾವ್ ಟು ಐಡೆಂಟಿಟಿ ಆಫ್ ದ ಪಾಸಿಟಿವ್ ಡಿಗ್ರಿ, ದಟ್ ಒನ್ ದಿ ಸೆಂಟೆನ್ಸ್ ಯೂಸ್ ಆ್ಯಸ್ ಆರ್ ಹ್ಯಾಸ್, ಸೊ ಆರ್ ಹ್ಯಾಸ್. ಪಾಸಿಟಿವ್ ಡಿಗ್ರಿ ಅಂತ ನಾವು ಗುರುತಿಸೋದು ಹೇಗೆ ಅಂತಂದರೆ, ಆ ಒಂದು ವಾಕ್ಯದಲ್ಲಿ ಹ್ಯಾಸ್, AS ಹ್ಯಾಸ್ ಅಥವಾ AS ಹ್ಯಾಸನ್ನು ಬಳಸಿರೋದು, ಅಥವಾ ಸೋ ಅಥವಾ ಹ್ಯಾಸನ್ನು ಬಳಸಿರೋದು. ಹೀಗೆ ಈ ಒಂದು ಆಧಾರದ ಮೇಲೆ ನಾವು ಅದು ಪಾಸಿಟಿವ್ ಡಿಗ್ರಿ ಅಂತ ಗುರುತಿಸ್ಬೋದು ಮಕ್ಕಳ. ನೆಕ್ಸ್ಟ್ ಮತ್ತೊಂದು ಕಂಪ್ಯಾರಿಟಿವ್ ಡಿಗ್ರಿ. ಕಂಪ್ಯಾರಿಟಿವ್ ಡಿಗ್ರಿ ದ ಸ್ಟೇಟ್ಮೆಂಟ್ ಯು ಹ್ಯಾವ್ ಟು ಅಬ್ಸರ್ವ್, ಕಂಪೇರ್ ಮಾಡೋದು. ಅಂದರೆ ಕಂಪ್ಯಾರಿಟಿವ್ ಡಿಗ್ರಿ ಅಂದ ತಕ್ಷಣ ಆ ವಾಕ್ಯದಲ್ಲಿ ದ್ಯಾನ್, THAN, ದ್ಯಾನ್ ಅನ್ನೋ ಪದ ಬಳಸಿದರೆ ಇಟ್ ಇಸ್ ಕಂಪ್ಯಾರಿಟಿವ್ ಡಿಗ್ರಿ. ದೆನ್ ನೆಕ್ಸ್ಟು ಸೂಪರ್ಲೇಟಿವ್ ಡಿಗ್ರಿ. ಸೂಪರ್ಲೇಟಿವ್ ಡಿಗ್ರಿ ಬಿಕಾಸ್ ಆಫ್ ಯೂಸ್ಡ್ ದ ಮೋಸ್ಟ್, ಒನ್ ಆಫ್ ದ ಮೋಸ್ಟ್ ಅನ್ನೋ ಪದವನ್ನು ಬಳಸಿರ್ತೀವಿ. ಕೆಲವು ಸಲ ಆ ಒಂದು ಅಡ್ಜೆಕ್ಟಿವ್ ಬರುವಂಥ EST ಅನ್ನೋ ಒಂದು ಪದವನ್ನು ಬಳಸಿರ್ತಾರೆ. ಆ ಮೂಲಕ ನಾವು ಅದೊಂದು ಸೂಪರ್ಲೇಟಿವ್ ಡಿಗ್ರಿನ ಗುರುತಿಸ್ಬೋದು ಮಕ್ಕಳೇ.
ಸೊ ಹೀಗಾಗಿ ನಾವಿಲ್ಲಿ ಡಿಗ್ರಿ ಆಫ್ ಕಂಪ್ಯಾರಿಸನ್ಲಿ 3 ವಿಧಗಳಿದ್ದರೂ ಕೂಡ ನಾವು ಹೇಗೆ ಆ ಒಂದು ಡಿಗ್ರಿ ಆಫ್ ಕಂಪ್ಯಾರಿಸನ್ನ ಗುರುತಿಸ್ಬೋದು ಅನ್ನೋದನ್ನು ಕಲಿತ್ಕೋಬೇಕು. ಸೊ ಇಲ್ಲಿ ಡಿಗ್ರಿ ಆಫ್ ಕಂಪ್ಯಾರಿಸನ್ನ ಕಲಿಯೋಕ್ಕಿಂತ ಮುಂಚೆ ಸೊ ಇಲ್ಲಿ ಪಾಸಿಟಿವ್ ಡಿಗ್ರಿ ಬರುವಂಥ ಅಡ್ಜೆಕ್ಟಿವ್ ಮತ್ತು ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಬರುವಂಥ ಅಡ್ಜೆಕ್ಟಿವ್, ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಬರುವಂಥ ಅಡ್ಜೆಕ್ಟಿವ್ ಒಂದಷ್ಟು ಪದಗಳನ್ನು ನಾವು ಟೇಬಲ್ ಮಾಡ್ಕೋಬೇಕಾಗುತ್ತೆ. ಎಕ್ಸಾಂಪಲ್ ಈಗ ಸೊ ಪಾಸಿಟಿವ್ ಡಿಗ್ರಿಯಲ್ಲಿ ಐ ಅಂತ ಬಂದರೆ HIGH. ಸೊ ಕಂಪ್ಯಾರಿಟಿವ್ ಡಿಗ್ರಿಗೆ ಹೋದರೆ ಅದು ಹೈಯರ್ ಅಂತ ಆಗುತ್ತೆ, HIGHER. ಸೂಪರ್ಲೇಟಿವ್ ಡಿಗ್ರಿಗೆ ಹೋದರೆ ಹೈಯೆಸ್ಟ್ ಅಂತ ಆಗುತ್ತೆ. ದೆನ್ ಮತ್ತೊಂದು ಸ್ಟ್ರಾಂಗ್ STRONG ಸ್ಟ್ರಾಂಗ್ ಅಂತ ಪಾಸಿಟಿವ್ ಡಿಗ್ರಿಲಿ ಬಂದರೆ, ಕಂಪ್ಯಾರಿಟಿವ್ ಡಿಗ್ರಿಗೆ ಹೋದಾಗ ಸ್ಟ್ರಾಂಗರ್ ಅಂತ ಆಗುತ್ತೆ, STRONGER ಸ್ಟ್ರಾಂಗರ್ ಅಂತ. ಸೂಪರ್ಲೇಟಿವ್ ಡಿಗ್ರಿಗೆ ಹೋದರೆ ಸ್ಟ್ರಾಂಗೆಸ್ಟ್ ಅಂತ ಆಗುತ್ತೆ. ದೆನ್ ಮತ್ತೊಂದು ಮಕ್ಕಳ ಸೊ ಕ್ಲವರ್ ಅಂತ ಪಾಸಿಟಿವ್ ಡಿಗ್ರಿಲಿ ಬಂದರೆ, ಕಂಪ್ಯಾರಿಟಿವ್ ಡಿಗ್ರಿಗೆ ಹೋದರೆ ಸೊ ಕ್ಲವರರ್ CLEVERER ಕ್ಲವರರ್. ಸೂಪರ್ಲೇಟಿವ್ ಡಿಗ್ರಿ ಆದರೆ ಕ್ಲವರೆಸ್ಟ್ CLEVEREST ಕ್ಲವರೆಸ್ಟ್. ದೆನ್ ಇನ್ನೊಂದಷ್ಟು ಪದಗಳು ಮಕ್ಕಳೇ, ಕೆಲವೊಂದು ಬದಲಾವಣೆ ಆಗುವಂಥ ಪದಗಳು. ಎಕ್ಸಾಂಪಲ್ ಈಗ BAD ಬ್ಯಾಡ್, ಪಾಸಿಟಿವ್ ಡಿಗ್ರಿಲಿ ಬ್ಯಾಡ್ ಅಂತ ಬಂದರೆ ಕಂಪ್ಯಾರಿಟಿವ್ ಡಿಗ್ರಿ ವರ್ಸ್ ಅಂತ ಆಗುತ್ತೆ, WORST ವರ್ಸ್ ಅಂತ. ಸೊ ಸೂಪರ್ಲೇಟಿವ್ ಡಿಗ್ರಿಗೆ ಹೋದರೆ ವರ್ಸ್ಟ್ ಅಂತ ಆಗುತ್ತೆ, WORST ವರ್ಸ್ಟ್. ದೆನ್ ಬ್ಯೂಟಿಫುಲ್ ಪಾಸಿಟಿವ್ ಡಿಗ್ರಿ, ಕಂಪ್ಯಾರಿಟಿವ್ ಡಿಗ್ರಿಗೆ ಹೋದರೆ ಮೋರ್ ಬ್ಯೂಟಿಫುಲ್, ಸೂಪರ್ಲೇಟಿವ್ ಡಿಗ್ರಿಗೆ ಹೋದರೆ ಮೋಸ್ಟ್ ಬ್ಯೂಟಿಫುಲ್. ಗುಡ್ ಅಂತ ಪಾಸಿಟಿವ್ ಡಿಗ್ರಿ ಬಂದರೆ ಬೆಟರ್ ಅಂತ ಕಂಪ್ಯಾರಿಟಿವ್ ಡಿಗ್ರಿ, ಬೆಸ್ಟ್ ಅಂತ ಸೂಪರ್ಲೇಟಿವ್ ಡಿಗ್ರಿ. ಸೊ ಹೀಗೆ ಅನೇಕ ಪದಗಳು ಮಕ್ಕಳೇ. ಈ ಥರದ ಪದಗಳು ಬಂದಾಗ ನೀವು ಅದನ್ನು ಅಬ್ಸರ್ವ್ ಮಾಡಿ. ಇಟ್ ಈಸ್ ಪಾಸಿಟಿವ್ ಡಿಗ್ರಿ, ಇಟ್ ಈಸ್ ಕಂಪ್ಯಾರಿಟಿವ್ ಡಿಗ್ರಿ, ಇಟ್ ಈಸ್ ಸೂಪರ್ಲೇಟಿವ್ ಡಿಗ್ರಿ. ಬೇಸಿಕಲಿ ಇದು ಡಿಗ್ರಿ ಆಫ್ ಕಂಪ್ಯಾರಿಸನ್ ಅಥವಾ ಆ 3 ಕೈಂಡ್ಸ್ ಆಫ್ ಡಿಗ್ರಿಯನ್ನು ಐಡೆಂಟಿಟಿ ಮಾಡೋದಕ್ಕೆ ಒಂದು ಕಾಮನ್ ಆಗಿ. ಎಕ್ಸಾಂಪಲ್ ನಾನೀಗ ನಿಮಗೆ ಒಂದು ಹೇಗೆ ಅದನ್ನು ಸಾಲ್ವ್ ಮಾಡೋದು. ಸೊ ನಿಮಗೊಂದು ಸ್ಟೇಟ್ಮೆಂಟ್ ಕೊಟ್ಟ. ಎಕ್ಸಾಂಪಲ್ ಈಗ ಕೃಷ್ಣ ಈಸ್ ಎ ಟಾಲ್ ಬಾಯ್ ಅಂತ ಕೊಟ್ಟ. ಸೊ ಕೃಷ್ಣ ಈಸ್ ಎ ಟಾಲ್ ಬಾಯ್ ಅಂತ ಕೊಟ್ಟಾಗ ಸೊ ಇಲ್ಲಿ ನಾವು ಒಂದು ಅಡ್ಜೆಕ್ಟಿವ್ ಇದೆ. ಅಡ್ಜೆಕ್ಟಿವ್ ಏನು ಇಲ್ಲಿ ಟಾಲ್ ಅಂತೇಳಿ. ಸೊ ಟಾಲ್ ಅಂತೇಳಿ ಇರೋದ್ರಿಂದ ಇದು ನಾವು ಸೊ ವಿ ಹ್ಯಾವ್ ಟು ಈಸಿ ಐಡೆಂಟಿಟಿ ಆಫ್ ದಿಸ್ ಪಾಸಿಟಿವ್ ಡಿಗ್ರಿ. ನಮ್ಗೆ ಗೊತ್ತಾಗ್ಬಿಡ್ತದೆ ಇದು ಟಾಲ್ ಅನ್ನೋ ಪದ ಇರೋದ್ರಿಂದ ಸೊ ಆ ಕಡೆ ಈ ಕಡೆ ಸೊ ಅಬ್ಸರ್ವ್ ಮಾಡಿ ನಾವು ಟಾಲ್ ಅನ್ನೋ ಒಂದು ಅಡ್ಜೆಕ್ಟಿವ್ ಇರೋದ್ರಿಂದ ಇದನ್ನು ನಾವು ಪಾಸಿಟಿವ್ ಡಿಗ್ರಿ ಅಂತ ಕರಿಬೋದು. ದೆನ್ ಇದನ್ನು ನಾವು ಸೊ ಕಂಪ್ಯಾರಿಟಿವ್ ಡಿಗ್ರಿ ಮಾಡೋದು ಹೇಗೆ? ಕೃಷ್ಣ ಈಸ್ ಟಾಲರ್ ದ್ಯಾನ್ ಕಿರಣ್ ಈಸ್ ಟಾಲರ್ ದೆನ್ ಕೃಷ್ಣ. ಕಿರಣ್ ಈಸ್ ಟಾಲರ್ ದೆನ್ ಕೃಷ್ಣ. ಇಲ್ಲಿ ಸೊ ಟಾಲರ್ ಅಂತಲೂ ಕೂಡ ಬಂತು. ಸೊ ನಾವು ಹಿಂದೆ ಅಧ್ಯಾಯ ಕೇಳ್ಕೊಂಡಿದ್ದು ಏನಂತ, ಸೊ ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ದ್ಯಾನ್ ಅನ್ನೋ ಪದವನ್ನು ಬಳಸಿದ್ರೆ ಇಟ್ ಇಸ್ ಕಂಪ್ಯಾರಿಟಿವ್ ಡಿಗ್ರಿ. ನೋಡಿ, ಪಾಸಿಟಿವ್ ಡಿಗ್ರಿಯಲ್ಲಿ ಕೃಷ್ಣ ಈಸ್ ಎ ಟಾಲ್ ಬಾಯ್ ಅಂತ ಬಂದರೆ ಸೊ ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಕಿರಣ್ ಟಾಲರ್ ದ್ಯಾನ್ ಕೃಷ್ಣ ಅಂದರೆ ಇಲ್ಲಿ ಕೃಷ್ಣ ಒಬ್ಬ ಎತ್ತರವಾದ ವ್ಯಕ್ತಿ, ಪಾಸಿಟಿವ್ ಡಿಗ್ರಿ. ಕಂಪ್ಯಾರಿಟಿವ್ ಡಿಗ್ರಿ ಸೊ ಕಿರಣ್ ಈಸ್ ಟಾಲರ್ ದೆನ್ ಕೃಷ್ಣ. ಕಿರಣ್ ಈಸ್ ಟಾಲರ್ ದೆನ್ ಕೃಷ್ಣ ಅಂದರೆ ಕಿರಣ್ಗಿಂತ ಕೃಷ್ಣ ಎತ್ತರವಾದ ವ್ಯಕ್ತಿ. ಸೊ ಇದನ್ನು ಸೂಪರ್ಲೇಟಿವ್ ಡಿಗ್ರಿ ಮಾಡೋದು ಹೇಗೆ ಅನ್ನೋದಾದರೆ ಸೊ ನಿಮಗೆ ಗೊತ್ತಾಗ್ತದೆ ಮಕ್ಕಳೇ. ಅಂದರೆ ಸೊ ಹೀಗೆ ಅಂದರೆ ಇಲ್ಲಿ ನಾವು ಸೂಪರ್ಲೇಟಿವ್ ಡಿಗ್ರಿ ಸೊ ಏನನ್ನು ಐಡೆಂಟಿಟಿ ಮಾಡ್ತದೆ ಅಂತಂದರೆ ಸೊ ಎಕ್ಸಾಂಪಲ್ ಈಗ ಸೊ ನಂದನ್ ಈಸ್ ದ ಟಾಲೆಸ್ಟ್ ಬಾಯ್ ಇನ್ ದ ಕ್ಲಾಸ್. ಟಾಲೆಸ್ಟ್ ಬಾಯ್ ಇನ್ ದ ಕ್ಲಾಸ್. ಅಥವಾ ಇಲ್ಲಿ ಕೃಷ್ಣ ಈಸ್ ದ ಟಾಲೆಸ್ಟ್ ಬಾಯ್ ಇನ್ ದ ಕ್ಲಾಸ್. ಕೃಷ್ಣ ಈಸ್ ದ ಟಾಲೆಸ್ಟ್ ಬಾಯ್ ಇನ್ ದ ಕ್ಲಾಸ್. ಸೊ ಮೋರ್ ದೆನ್ ಆಫ್ ದ ಪಾಸಿಟಿವ್ ಡಿಗ್ರಿ, ಕಂಪ್ಯಾರಿಟಿವ್ ಡಿಗ್ರಿ, ಸೂಪರ್ಲೇಟಿವ್ ಡಿಗ್ರಿ. ಬಿಕಾಸ್ ಆಫ್ ದೇ ಆರ್ 3 ಕೈಂಡ್ಸ್ ದ ಕಂಪೇರ್ ಟು 3. ಸೊ ಪಾಸಿಟಿವ್ ಡಿಗ್ರಿ ಒಂದು ಆನ್ಸರ್ ಮಾಡಿದ್ರೆ ಕಂಪ್ಯಾರಿಟಿವ್ ಡಿಗ್ರಿ ಬಂದರೆ ಸೂಪರ್ಲೇಟಿವ್ ಡಿಗ್ರಿ ಟಾಲೆಸ್ಟ್. ಸೊ ಹೀಗೆ ಮಕ್ಕಳೇ ನಾವು ಆ 3 ಡಿಗ್ರಿಯನ್ನು ನಾವು ಏನು ಮಾಡ್ಬೋದು, ಸೊ ಅದನ್ನು ಎಕ್ಸ್ಪ್ಲೈನ್ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಹಾಗೆ ನಿಮಗೆ ಎಕ್ಸಾಮಲ್ಲಿ ಏನು ಮಾಡ್ತಾನೆ, ಸೊ ಚೇಂಜ್ ಇಂಟು ಕಂಪ್ಯಾರಿಟಿವ್ ಡಿಗ್ರಿ ಅಥವಾ ಚೇಂಜ್ ಇಂಟು ಸೂಪರ್ಲೇಟಿವ್ ಡಿಗ್ರಿ ಅಥವಾ ಚೇಂಜ್ ಇಂಟು ಸೊ ಪಾಸಿಟಿವ್ ಡಿಗ್ರಿ ಅಂತ ಕೇಳ್ತಾನೆ ಮಕ್ಕಳೇ. ಸೊ ಈ ಥರ ಈ ಡಿಗ್ರಿ ಆಫ್ ಕಂಪ್ಯಾರಿಸನ್ ನೀವು ಎಕ್ಸ್ಪ್ಲೈನ್ ಮಾಡೋದ್ರಿಂದ ಸೊ ಏನಾಗುತ್ತೆ, 1 ಮಾರ್ಕ್ಸ್ ಬರ್ತದೆ ನಿಮಗೆ. ಸೊ ಕೆಲವು ಸಲ ಏನು ಮಾಡ್ತಾನೆ, ಸೊ ಕಾನ್ವರ್ಜೇಷನ್ ಬಿಟ್ವೀನ್ ಅಂದರೆ ಸೊ ಕೆಲವು ಸಲ ಕಾನ್ವರ್ಜೇಷನಲ್ಲಿ ಕೇಳ್ಬಿಡ್ತಾನೆ ಡಿಗ್ರಿ ಆಫ್ ಕಂಪ್ಯಾರಿಸನ್ ಹೇಗೆ ಹೈಲೈಟ್ ಮಾಡೋದು. ಅಥವಾ ಸೊ ಹಾಗೆ ನ್ಯಾಚುರಲಾಗಿ ಸೊ ಕಾಮನ್ ಸೆಂಟೆನ್ಸನ್ನು ಕೂಡ ಡಿಗ್ರಿ ಆಫ್ ಕಂಪ್ಯಾರಿಸನ್ನ ಕೇಳ್ಬಿಡ್ತಾನೆ. ಸೊ ಈಗ ನಾವು ಅದನ್ನು ಫುಲ್ಫಿಲ್ ಮಾಡೋದು. ಸೊ ಎಕ್ಸಾಂಪಲ್ ಈಗ ಇಲ್ಲೊಂದಿದೆ, ನಾನು ಅದನ್ನೊಂದು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮ್ಮ ಮುಂದೆ ನೋಡಿ. ಸೊ ಸಿಂಚನ ಈಸ್ ಎ ಕ್ಲವರ್ ಸ್ಟೂಡೆಂಟ್. ಸಿಂಚನ ಈಸ್ ಎ ಕ್ಲವರ್ ಸ್ಟೂಡೆಂಟ್. ಸೊ ಈ ಸ್ಟೇಟ್ಮೆಂಟನ್ನು ಹೇಳ್ತಿದ್ದಾಗಲೇ ಮಕ್ಕಳೇ ನಿಮ್ಗೆ ಅನಿಸುತ್ತೆ ಸೊ ಕ್ಲವರ್ ಅನ್ನೋದು ಅಡ್ಜೆಕ್ಟಿವ್ ವರ್ಡ್. ಹಾಗಾಗಿ ಸೊ ಬಿಕಾಸ್ ಆಫ್ ಹ್ಯಾವ್ ಟು ಈಸಿ ಐಡೆಂಟಿಟಿ ಆಫ್ ದ ಸೊ ಪಾಸಿಟಿವ್ ಡಿಗ್ರಿ ನಮ್ಗೆ ಅನಿಸ್ಬಿಡ್ತದೆ ಇಲ್ಲಿ ಸೊ ಪಾಸಿಟಿವ್ ಡಿಗ್ರಿ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಹೌ ಟು ಕಂಪ್ಯಾರಿಟಿವ್ ಡಿಗ್ರಿ, ಹೇಗೆ ಕಂಪ್ಯಾರಿಟಿವ್ ಡಿಗ್ರಿ ಮಾಡೋದು ನಾವು? ಸೊ ಅದನ್ನೇ ಸಿಂಚನ ಈಸ್ ಕ್ಲವರರ್ ದ್ಯಾನ್ ಸೊ ರಾಣಿ. ಮತ್ತೊಬ್ಬ ವ್ಯಕ್ತಿಗೆ ನಾವು ಹೋಲಿಕೆ ಮಾಡ್ತೀವಿ. ಸಿಂಚನ ಈಸ್ ಕ್ಲವರರ್ ದ್ಯಾನ್ ರಾಣಿ.
ಸೊ ಇದು ಕ್ಲವರರ್ ದ್ಯಾನ್ ಕೂಡ ಬಂತು. ಈಗ ನಮ್ಗೆ ಗೊತ್ತಾಗ್ಬಿಡ್ತು ಇದು ಕಂಪ್ಯಾರಿಟಿವ್ ಡಿಗ್ರಿ. ದೆನ್ ಸೂಪರ್ಲೇಟಿವ್ ಡಿಗ್ರಿ. ಹೌ? ಸಿಂಚನ ಈಸ್ ದ ಕ್ಲೆವರೆಸ್ಟ್ ಆಫ್ ಆಲ್ ದ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್. ಸಿಂಚನ ಈಸ್ ದ ಕ್ಲೆವರೆಸ್ಟ್ ಆಫ್ ಆಲ್ ದ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್. ಸೊ ಬಿಕಾಸ್ ಆಫ್ ಯು ಹ್ಯಾವ್ ಟು ಅಬ್ಸರ್ವ್ ಇನ್ ಕ್ಲವರ್ ಮೀನ್ಸ್ ಸೊ ಅಬ್ಜೆಕ್ಟಿವ್ ವರ್ಡ್. ಕ್ಲವರ್ ಅನ್ನೋ ಪದ ಸೊ ಪಾಸಿಟಿವ್ ಡಿಗ್ರಿಗೆ ಹೋದಾಗ ಕ್ಲವರ್ ಅಂತ ಆಗುತ್ತೆ, ಕಂಪ್ಯಾರಿಟಿವ್ ಡಿಗ್ರಿಗೆ ಹೋದಾಗ ಕ್ಲವರರ್ ದ್ಯಾನ್ ಆಗುತ್ತೆ, ಸೂಪರ್ಲೇಟಿವ್ ಡಿಗ್ರಿಗೆ ಹೋದಾಗ ಕ್ಲವರೆಸ್ಟ್ ದ ಕ್ಲವರೆಸ್ಟ್. ಅಬ್ಸರ್ವ್ ಮಾಡಿ. ಅಂದರೆ ಸೊ ಇಲ್ಲಿ ನಾವು ಡಿಗ್ರಿ ಆಫ್ ಕಂಪ್ಯಾರಿಸನಲ್ಲಿ ಪಾಸಿಟಿವ್ ಡಿಗ್ರಿ ಕೊಟ್ಟಿದ್ದರೆ ಕಂಪ್ಯಾರಿಟಿವ್ ಡಿಗ್ರಿಯನ್ನು, ಕಂಪ್ಯಾರಿಟಿವ್ ಡಿಗ್ರಿ ಕೊಟ್ಟಿದ್ರೆ ಸೂಪರ್ಲೇಟಿವ್ ಡಿಗ್ರಿಯನ್ನು ಮಾಡ್ಬೋದು ಮಕ್ಕಳೇ. ಸೊ ಈ ಥರ ಕೇಳ್ತಾನೆ ನಿಮಗೆ ಎಕ್ಸಾಂಪಲ್. ಈಗ ಮತ್ತೊಂದು ಕ್ವಶನ್ಸನ್ನು ನಿಮ್ಮ ಮುಂದೆ ಸಾಲ್ವ್ ಮಾಡ್ತೀನಿ. ಸೊ ಹೇಗೆ ಒಂದು ಡಿಗ್ರಿ ಆಫ್ ಕಂಪ್ಯಾರಿಸನಲ್ಲಿ ಎಕ್ಸಾಮಲ್ಲಿ ನಿಮಗೆ ಯಾವ ಥರ ಕೇಳಬಹುದು ಅಥವಾ ಎಕ್ಸಾಮಲ್ಲಿ ಕೇಳುವಂಥ ಪ್ರಶ್ನೆ ಒಂದು ಎಕ್ಸಾಂಪಲಿಗೆ ಕೇಳ್ತೇನೆ ಅಂದ್ಕೊಳ್ಳಿ. ಸೊ ಏನಾದರೂ ಈಗ ಆ ಥರದ ಒಂದು ಎಕ್ಸಾಂಪಲ್ನ ನಿಮ್ಮ ಮುಂದೆ ಅವರು ಕೇಳಿದಂಥ ಸಂದರ್ಭದಲ್ಲಿ ಇಂಡಿಯಾ ಈಸ್ ಹಾಟರ್ ದ್ಯಾನ್ ಮೋಸ್ಟ್ ಅದರ್ ಕಂಟ್ರೀಸ್. ಇಂಡಿಯಾ ಈಸ್ ಹಾಟರ್ ದ್ಯಾನ್ ಮೋಸ್ಟ್ ಅದರ್ ಕಂಟ್ರೀಸ್. ಸೊ ಯು ಹ್ಯಾವ್ ಟು ಐಡೆಂಟಿಟಿ ಆಫ್ ದಿಸ್ ಡಿಗ್ರಿ ಆಫ್ ಕಂಪ್ಯಾರಿಸನ್. ಇದು ಯಾವ ಡಿಗ್ರಿ ಅಂತ ಗುರುತು ನೀವು. ನಮ್ಗೆ ಗೊತ್ತಾಗುತ್ತೆ ಇಂಡಿಯಾ ಈಸ್ ಹಾಟರ್ ದ್ಯಾನ್, ನಮ್ಗೆ ಗೊತ್ತಾಗ್ಬಿಡ್ತೀವಿ. ಈಗ ಹಾಟರ್ ದ್ಯಾನ್ ಅಂತ ಬಂದಿದೆ ಅಂದ ತಕ್ಷಣ ಸೊ ಇಟ್ ಈಸ್ ಕಂಪ್ಯಾರಿಟಿವ್ ಡಿಗ್ರಿ. ಸೊ ಇದನ್ನು ನಾವು ಸೂಪರ್ಲೇಟಿವ್ ಡಿಗ್ರಿ ಮಾಡಬೇಕು. ಹೇಗೆ ಮಾಡೋದು? ಇಂಡಿಯಾ ಈಸ್ ಒನ್ ಆಫ್ ದ ಹೈಯೆಸ್ಟ್ ಕಂಟ್ರೀಸ್. ಇಂಡಿಯಾ ಈಸ್ ಒನ್ ಆಫ್ ದ ಹೈಯೆಸ್ಟ್ ಕಂಟ್ರೀಸ್. ಸೊ ಈಗ ನಾವು ಇದನ್ನು ಸೂಪರ್ಲೇಟಿವ್ ಡಿಗ್ರಿ ಮಾಡ್ದು. ಸೊ ಅಂದರೆ ಇಲ್ಲಿ ಕಂಪ್ಯಾರಿಟಿವ್ ಡಿಗ್ರಿನೂ ಕೂಡ ಮಾಡಬೇಕಾಗುತ್ತೆ, ಸೂಪರ್ಲೇಟಿವ್ ಡಿಗ್ರಿ ಕೂಡ ಮಾಡಬೇಕಾಗುತ್ತೆ. ದೆನ್ ಸೊ ಅದಲ್ಲದೆ ಪಾಸಿಟಿವ್ ಡಿಗ್ರಿ ಕೂಡ ಮಾಡಬೇಕಾಗುತ್ತೆ. ಕೆಲವು ಸಲ ನಾವು ಹಿಂದೆ ನಿಮಗೆ ಎಕ್ಸಾಂಪಲ್ ಕೊಡಬೇಕಾದ್ರೆ ಹೇಳಿದೆ ಮಕ್ಕಳೇ, ಕೆಲವೊಂದನ್ನು ನಾವು ಇಲ್ಲಿ ಪಾಸಿಟಿವ್ ಡಿಗ್ರಿ ಮಾಡಬೇಕಾದ್ರೆ ಆ್ಯಸನ್ನು ಸೇರಿಸಬೇಕು ಅಥವಾ ಸೊ ಹ್ಯಾಸನ್ನು ಸೇರಿಸಬೇಕು. ಕೆಲವು ಸಲ ಅದೇ ಪಾಸಿಟಿವ್ ಡಿಗ್ರಿಲಿ ನೋ ಅದರ್ ಅಂತಲೂ ಕೂಡ ಬಂದುಬಿಡುತ್ತೆ. ಇನ್ನೊಂದು ಎಕ್ಸಾಂಪಲ್ ಇದೆ ನೋ ಅದರ್ ಸಂಬಂಧಪಟ್ಟಂಗೆ ನಾನು ನಿಮಗೆ ಸೊ ಎಕ್ಸಾಂಪಲನ್ನು ಹೇಳ್ತೀನಿ ಮಕ್ಕಳೇ. ಇಲ್ಲಿದೆ ಮತ್ತೊಂದು ನೋಡಿ ಹೇಳ್ತೀನಿ. ನೋ ಅದರ್ ಕಂಟ್ರಿ ಈಸ್ ಆ್ಯಸ್ ರಿಚ್ ಆ್ಯಸ್ ಇಂಡಿಯಾ. ಬಿಕಾಸ್ ಆಫ್ ಯು ಹ್ಯಾವ್ ಟು ಐಡೆಂಟಿಟಿ ಇಟ್ ಈಸ್ ದ ಪಾಸಿಟಿವ್. ಹೌ? ಆ್ಯಸ್ ನಿಮಗೆ ಗೊತ್ತಾಗ್ತಿದೆ. ಆ್ಯಸ್ ಅಂತಿರೋದ್ರಿಂದ ಇದು ಪಾಸಿಟಿವ್ ಡಿಗ್ರಿ ಅಂತ ಗೊತ್ತಾಗ್ಬಿಡುತ್ತೆ. ನೋ ಅದರ್ ಕಂಟ್ರಿ ಈಸ್ ಹ್ಯಾಸ್ ರಿಚ್ ಆ್ಯಸ್ ಇಂಡಿಯಾ. ಸೊ ಇದು ನಿಮಗೆ ಪಾಸಿಟಿವ್ ಡಿಗ್ರಿ ಅಂತ ಗೊತ್ತಾಗ್ಬಿಡ್ತದೆ. ದೆನ್ ಇದನ್ನು ನಾವು ಕಂಪ್ಯಾರಿಟಿವ್ ಡಿಗ್ರಿ ಮಾಡಬೇಕು. ಹೇಗೆ ಮಾಡಬೇಕು? ಇಂಡಿಯಾ ಈಸ್ ರಿಚರ್ ದ್ಯಾನ್ ಎನಿ ಅದರ್ ಕಂಟ್ರಿ. ಇಂಡಿಯಾ ಈಸ್ ರಿಚರ್ ದ್ಯಾನ್ ಎನಿ ಅದರ್ ಕಂಟ್ರಿ ಬಿಕಾಸ್ ಆಫ್ ಇಟ್ ಈಸ್ ಎ ರಿಚ್ ಈಸ್ ಅಬ್ಜೆಕ್ಟಿವ್. ರಿಚ್ ಇಲ್ಲಿ ಅಬ್ಜೆಕ್ಟಿವ್ ಪದವಾಗಿ ಕೆಲಸ ಮಾಡುತ್ತೆ. ಕಂಪೇರ್ ಮಾಡಿದಾಗ ಇಂಡಿಯಾ ಈಸ್ ರಿಚರ್ ದ್ಯಾನ್ ಎನಿ ಅದರ್ ಕಂಟ್ರಿ. ಆಯಿತಾ? ಸೊ ಅಂದರೆ ಬೇರೆ ಕಂಟ್ರಿಗಳಿಗಿಂತ ಇಂಡಿಯಾ ತುಂಬ ಶ್ರೀಮಂತ ರಾಷ್ಟ್ರ. ಅದನ್ನು ಸೂಪರ್ಲೇಟಿವ್ ಡಿಗ್ರಿ ಮಾಡೋದು ಹೇಗೆ? ಸೊ ಅದೇ ರಿಚರ್ ನೋಡಿ. ಇಂಡಿಯಾ ಈಸ್ ದ ರಿಚೆಸ್ಟ್ ಆಫ್ ಆಲ್ ಕಂಟ್ರೀಸ್. ಇಂಡಿಯಾ ಈಸ್ ದ ರಿಚೆಸ್ಟ್ ಆಫ್ ಆಲ್ ಕಂಟ್ರೀಸ್ ಅಂದರೆ ಇಂಡಿಯಾ ಎಲ್ಲ ರಾಷ್ಟ್ರಗಳಿಗಿಂತ ಒಂದು ಶ್ರೀಮಂತ ರಾಷ್ಟ್ರ. ಸೊ ಹೀಗೆ ಅನೇಕ ಪದಗಳನ್ನು ಅನೇಕ ವಾಕ್ಯಗಳನ್ನು ಬಳಸ್ಕೊಂಡು ನಾವು ಸೊ ಇಲ್ಲಿ ಡಿಗ್ರಿ ಆಫ್ ಕಂಪ್ಯಾರಿಸನ್ನ ಮಾಡ್ಬೋದು ಮಕ್ಕಳ. ಸೊ ದೆನ್ ಮತ್ತೊಂದನ್ನು ಹೇಳೋದಾದರೆ ಡಿಗ್ರಿ ಆಫ್ ಕಂಪ್ಯಾರಿಸನ್ ಸಂಬಂಧಪಟ್ಟಂತೆ ಮತ್ತೊಂದನ್ನು ಎಕ್ಸ್ಪ್ಲೈನ್ ಮಾಡೋದಾದರೆ ಸೊ ಇಲ್ಲಿ ನಾವು ಅನೇಕ ಸೆಂಟೆನ್ಸ್ಗಳನ್ನು ನಾವು ಓದಬೇಕಾಗುತ್ತೆ, ಅಬ್ಸರ್ವ್ ಮಾಡಬೇಕಾಗುತ್ತೆ. ಮತ್ತೊಂದು ಇಲ್ಲಿದೆ, ನಿಮ್ಮ ಮುಂದೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಮಕ್ಕಳೇ. ಸೊ ಆ ಒಂದು ಡಿಗ್ರಿ ಆಫ್ ಕಂಪ್ಯಾರಿಸನ್ ಹೀಗೆ ಮತ್ತೊಮ್ಮೆ ಅದನ್ನು ಇದಾಗುತ್ತೆ ಅನ್ನೋದಾದರೆ ಸೊ ನೋ ಅದರ್ ವುಮೆನ್ ಈಸ್ ಸೋ ಕೈಂಡ್ ಆ್ಯಸ್ ಮದರ್ ತೆರೇಸಾ. ನೋಡಿ, ನೋ ಅದರ್ ವುಮೆನ್ ಈಸ್ ಸೋ ಕೈಂಡ್, KIND, ಕೈಂಡ್ ಆ್ಯಸ್ ಮದರ್ ತೆರೇಸಾ. ಇಲ್ಲಿ ಕೈಂಡ್ ಬಿಕಾಸ್ ಆಫ್ ಇಟ್ಸ್ ಅಬ್ಜೆಕ್ಟಿವ್ ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ನೋ ಅದರ್ ವುಮೆನ್ ಈಸ್ ಸೋ ಕೈಂಡ್ ಆ್ಯಸ್ ಮದರ್ ತೆರೇಸಾ. ಆಯಿತಾ? ಮದರ್ ತೆರೇಸಾ ಥರ ಅಂಥ ಒಂದು ಮಹಿಳೆ ಮತ್ತೊಬ್ಬರಿಲ್ಲ ಅನ್ನೋ ಥರ ಹೇಳ್ತಾ ಇದೆ. ಇದು ನಮಗೆ ನೋ ಅದರ್ ಕೂಡ ಆಗುತ್ತೆ ಮತ್ತು ಸೋ ಆ್ಯಸ್ ಅನ್ನೋದು ಕೂಡ ನಮಗೆ ಬಿಕಾಸ್ ಆಫ್ ಇಟ್ಸ್ ಪಾಸಿಟಿವ್ ಡಿಗ್ರಿ ಅಂತ ಗೊತ್ತಾಗ್ಬಿಡುತ್ತೆ. ಬಟ್ ಹೌ ಟು ರೈಟ್ ದಿಸ್ ಕಂಪ್ಯಾರಿಟಿವ್ ಡಿಗ್ರಿ? ನಾವು ಕಂಪ್ಯಾರಿಟಿವ್ ಡಿಗ್ರಿ ಮಾಡೋದು ಹೇಗೆ? ಮದರ್ ತೆರೇಸಾ ಈಸ್ ಕೈಂಡರ್ ದ್ಯಾನ್ ಎನಿ ಅದರ್ ವುಮ್ಯಾನ್. ಮದರ್ ತೆರೇಸಾ ಈಸ್ ಕೈಂಡರ್, ಅಲ್ಲ ಕೈಂಡ್ ಅಂತ ಬಂತು, ಇಲ್ಲಿ ಕೈಂಡರ್ ಆಯಿತು. ಸೊ ಹಾಗೆ ನಮಗೆ ಇದು ಕಂಪ್ಯಾರಿಟಿವ್ ಡಿಗ್ರಿ ಅಂತ ಗೊತ್ತಾಗ್ತು. ದ್ಯಾನ್ ಕೂಡ ಇದೆ, ಎನಿ ಅದರ್ ವುಮ್ಯಾನ್. ಮತ್ತು ನಾವು ಸೂಪರ್ಲೇಟಿವ್ ಡಿಗ್ರಿ ಮಾಡೋದಾದರೆ ಮದರ್ ತೆರೇಸಾ ಈಸ್ ದ ಕೈಂಡೆಸ್ಟ್ ಆಫ್ ಆಲ್ ವುಮ್ಯಾನ್. ಮದರ್ ತೆರೇಸಾ ಈಸ್ ದ ಕೈಂಡೆಸ್ಟ್ ಆಫ್ ಆಲ್ ವುಮ್ಯಾನ್. ಸೊ ಇಲ್ಲಿ ಸೂಪರ್ಲೇಟಿವ್ ಡಿಗ್ರಿ ಯಾಕಂದರೆ ದ ಕೈಂಡೆಸ್ಟ್ ಕೂಡ ಬಂತು. ಸೊ ನಂತರ ಮತ್ತೊಂದನ್ನು ನಾವು ಹೇಳೋದಾದರೆ ಇಲ್ಲಿ ದ ತಾಜ್ ಮಹಲ್ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಆಫ್ ಆಲ್ ಬಿಲ್ಡಿಂಗ್ಸ್. ದ ತಾಜ್ ಮಹಲ್ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಆಫ್ ಆಲ್ ಬಿಲ್ಡಿಂಗ್ಸ್. ಸೊ ಬಿಕಾಸ್ ಆಫ್ ಇಟ್ ಇಸ್ ವಾಟ್ ಇಸ್ ದ ಸೆಂಟೆನ್ಸ್? What is the degree of sentence?
ಸೊ ಇದು ಯಾವ ಡಿಗ್ರಿಯ ವಾಕ್ಯ ಅಂತ ಹೇಳೋದಾದರೆ ನಿಮಗೆ ಗೊತ್ತಾಗ್ತದೆ, ತಕ್ಷಣ ಐಡೆಂಟಿಟಿ ಮಾಡ್ತಾರೆ. ಏನಂತ ದ ಮೋಸ್ಟ್ ಬ್ಯೂಟಿಫುಲ್ ಅಂತ ಬಂದಿದೆ. ದ ಮೋಸ್ಟ್ ಬ್ಯೂಟಿಫುಲ್ ಅಂತ ಬಂದಿರೋದ್ರಿಂದ ಇಟ್ ಇಸ್ ಸೂಪರ್ಲೇಟಿವ್ ಡಿಗ್ರಿ ಅಂತ ಗೊತ್ತಾಗ್ಬಿಡ್ತದೆ ನಿಮಗೆ. ಯಾಕಂದರೆ ಸೊ ಬ್ಯೂಟಿಫುಲ್, ಮೋರ್ ಬ್ಯೂಟಿಫುಲ್, ಮೋಸ್ಟ್ ಬ್ಯೂಟಿಫುಲ್ ಅಂತ ಆಗುತ್ತೆ ಅಂತ. ಸೊ ಇದನ್ನು ನಾವು ಕಂಪ್ಯಾರಿಟಿವ್ ಡಿಗ್ರಿ ಮಾಡೋದಾದರೆ ದ ತಾಜ್ ಮಹಲ್ ಈಸ್ ಮೋರ್ ಬ್ಯೂಟಿಫುಲ್ ದ್ಯಾನ್ ಎನಿ ಅದರ್ ಬಿಲ್ಡಿಂಗ್ಸ್. ದ ತಾಜ್ ಮಹಲ್ ಈಸ್ ಮೋರ್ ಬ್ಯೂಟಿಫುಲ್ ದ್ಯಾನ್ ಎನಿ ಅದರ್ ಬಿಲ್ಡಿಂಗ್. ದೆನ್ ಸೊ ಇಲ್ಲಿ ಮೋರ್ ಬ್ಯೂಟಿಫುಲ್, ಅಲ್ಲಿ ಮೋಸ್ಟ್ ಬ್ಯೂಟಿಫುಲ್ ಸೂಪರ್ಲೇಟಿವ್ ಡಿಗ್ರಿ, ಮೋರ್ ಬ್ಯೂಟಿಫುಲ್ ದ್ಯಾನ್ ಕಂಪ್ಯಾರಿಟಿವ್ ಡಿಗ್ರಿ. ಸೊ ನಾವು ಪಾಸಿಟಿವ್ ಡಿಗ್ರಿ ಮಾಡೋದು ಹೇಗೆ? ನೋ ಅದರ್ ಬಿಲ್ಡಿಂಗ್ ಈಸ್ ಸೋ ಬ್ಯೂಟಿಫುಲ್ ಆಸ್ ತಾಜ್ ಮಹಲ್. ನೋಡಿ, ನೋ ಅದರ್ ಬಿಲ್ಡಿಂಗ್ ಈಸ್ ಸೋ ಬ್ಯೂಟಿಫುಲ್ ಆಸ್ ತಾಜ್ ಮಹಲ್ ಅಂದರೆ ತಾಜ್ ಮಹಲ್ ಅಷ್ಟು ಸುಂದರವಾದ ಬಿಲ್ಡಿಂಗ್ಸ್ ಯಾವುದೂ ಇಲ್ಲ. ಇಲ್ಲಿ ಬ್ಯೂಟಿಫುಲ್ ಅಂತ ಬಂತು. ಈಗ ಬ್ಯೂಟಿಫುಲ್, ಮೋರ್ ಬ್ಯೂಟಿಫುಲ್, ಮೋಸ್ಟ್ ಬ್ಯೂಟಿಫುಲ್, ಬಿಕಾಸ್ ಇಟ್ಸ್ ಐಡೆಂಟಿಟಿ ಆಫ್ ದ ಡಿಗ್ರಿ ಆಫ್ ಕಂಪ್ಯಾರಿಸನ್ ಆಫ್ 3 kinds. ಅದು ಪಾಸಿಟಿವ್ ಆಗ್ಬೋದು, ಕಂಪ್ಯಾರಿಟಿವ್ ಡಿಗ್ರಿ ಆಗ್ಬೋದು, ಅಥವಾ ಸೂಪರ್ಲೇಟಿವ್ ಡಿಗ್ರಿ ಆಗ್ಬೋದು. ಸೊ ಹೀಗೆ ಮಕ್ಕಳೇ, ಸೊ ಅನೇಕ ಥರದಲ್ಲಿ ನಾವು ಡಿಗ್ರಿ ಆಫ್ ಕಂಪ್ಯಾರಿಸನ್ನ ಸೊ ನಾವು ಎಕ್ಸ್ಪ್ಲೈನ್ ಮಾಡ್ಬೋದು. ಸೊ ನಿಮಗೆ ಸೊ ಎಕ್ಸಾಮಲ್ಲಿ ನಿಮ್ಗೆ ಏನು ಮಾಡ್ತಾರೆ, ಸೊ ಡಿಗ್ರಿ ಆಫ್ ಕಂಪ್ಯಾರಿಸನ್ನ ಕೇಳ್ತಾರೆ. ಎಕ್ಸಾಂಪಲ್ ಈಗ ನಾನು ಇನ್ನೂ ಮತ್ತೊಂದು ಸೆಂಟೆನ್ಸ್ ನಿಮ್ಮ ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಸಿಲ್ವರ್ ಈಸ್ ನಾಟ್ ಆ್ಯಸ್ ಪ್ರೀಸಿಯಸ್ ಆ್ಯಸ್ ಗೋಲ್ಡ್ ಅಂತಿದೆ. ಸಿಲ್ವರ್ ಈಸ್ ನಾಟ್ ಆ್ಯಸ್ ಪ್ರೀಸಿಯಸ್ ಆ್ಯಸ್ ಗೋಲ್ಡ್. ಸೊ ಬಿಕಾಸ್ ಆಫ್ ಇಟ್ ಈಸ್ ಆ್ಯಸ್ ಪ್ರೀಸಿಯಸ್. ಸೊ ಪ್ರೀಸಿಯಸ್ ಅಂತಿದೆ. ಸೊ ಪ್ರೀಸಿಯಸ್ ಅಂತಿರೋದ್ರಿಂದ ಬಿಕಾಸ್ ಆಫ್ ಇದೊಂದು ನೆಗೆಟಿವ್ ಸೆಂಟೆನ್ಸ್ ಕೂಡ. ಬಟ್ ಇಲ್ಲಿ ಸಿಲ್ವರ್ ಈಸ್ ನಾಟ್ ಆ್ಯಸ್ ಪ್ರೀಸಿಯಸ್ ಆ್ಯಸ್ ಗೋಲ್ಡ್ ಅಂದರೆ ಗೋಲ್ಡ್ಗೆ ಹೋಲಿಕೆ ಮಾಡೋಕ್ಕಾಗ್ತಲ್ಲ. ಇದನ್ನು ನಾವು ಹೇಳೋದಾದರೆ ಇಟ್ ಇಸ್ ಪಾಸಿಟಿವ್ ಡಿಗ್ರಿ. ಸೊ ನಾವು ಕಂಪ್ಯಾರಿಟಿವ್ ಡಿಗ್ರಿ ಮಾಡಿ ಅಂತ ಎಕ್ಸಾಂಪಲ್ ಕೇಳ್ತಾನೆ. ಕಂಪ್ಯಾರಿಟಿವ್ ಡಿಗ್ರಿ ಮಾಡೋದು ಹೇಗೆ? ಗೋಲ್ಡ್ ಈಸ್ ಮೋರ್ ಪ್ರೀಸಿಯಸ್ ದ್ಯಾನ್ ಸಿಲ್ವರ್. ಗೋಲ್ಡ್ ಈಸ್ ಮೋರ್ ಪ್ರೀಸಿಯಸ್ ದ್ಯಾನ್ ಸಿಲ್ವರ್. ಸೊ ಹೀಗೆ ಅನೇಕ ಥರದ ಎಕ್ಸಾಂಪಲ್ಗಳನ್ನ ನಿಮ್ಗೆ ಎಕ್ಸಾಮಲ್ಲಿ ಕೇಳ್ತಾರೆ ಮಕ್ಕಳೇ. ಸೊ ಅದನ್ನು ಸಾಲ್ವ್ ಮಾಡೋದು ಹೇಗೆ ಅಂತ ಕಲ್ತ್ಕೋಬೇಕಾಗುತ್ತೆ. ಅಂದರೆ ಸೊ ನಮಗೆ ಪಾಸಿಟಿವ್ ಡಿಗ್ರಿ ಆಗ್ಬೋದು, ಕಂಪ್ಯಾರಿಟಿವ್ ಡಿಗ್ರಿ ಆಗ್ಬೋದು, ಸೂಪರ್ಲೇಟಿವ್ ಡಿಗ್ರಿ ಆಗ್ಬೋದು. ಇದು ನಿಮಗೆ ಸೊ ಮನವರಿಕೆ ಆಗಲಿ. ಪಾಸಿಟಿವ್ ಡಿಗ್ರಿ ಅಂದ ತಕ್ಷಣ ನಮಗೆ ಆ್ಯಸ್ ಸೊ ಅಥವಾ ಸೊ ಅಲ್ಲಿ ನೋ ಅದರ್ ದ್ಯಾನ್, ನೋ ಅದರ್ ಅನ್ನೋ ಒಂದು ಪದಗಳನ್ನ ಬಳಸ್ತಾನೆ, ಅದು ಪಾಸಿಟಿವ್ ಡಿಗ್ರಿ. ಸೊ ಕಂಪ್ಯಾರಿಟಿವ್ ಡಿಗ್ರಿ ಅಂದಾಗ ಸೊ ದ್ಯಾನ್, ಮ್ಯಾಕ್ಸಿಮಮ್ ದ್ಯಾನ್. ಸೊ ಅಡ್ಜೆಕ್ಟಿವ್ ಮೀನ್ಸ್ ಇಯರ್ ಗೊತ್ತಾರೆ, ಇ ಆರ್ ಅನ್ನೋ ಪದಗಳು ಸೊ ಕಂಪ್ಲೀಟ್ ಆಗುತ್ತೆ ಅಡ್ಜೆಕ್ಟಿವ್ ವರ್ಡಲ್ಲಿ. ಸೊ ಸೂಪರ್ಲೇಟಿವ್ ಡಿಗ್ರಿ ಅಂದಾಗ ಸೊ ನಾವು ಮ್ಯಾಕ್ಸಿಮಮ್ ಸೂಪರ್ಲೇಟಿವ್ ಡಿಗ್ರಿ ಅಂತ ತಕ್ಷಣ ನಾವು ಅನ್ಕೋಬೇಕಾಗಿದ್ದು ಇ ಎಸ್ ಟಿ ಅಂದರೆ ಸೊ ಅಲ್ಲಿ ಮೋರ್ ದೆನ್ ನಾವು ಕಲಿಬೇಕಾಗಿದ್ದಷ್ಟೇ ಡಿಗ್ರಿ ಆಫ್ ಕಂಪ್ಯಾರಿಸಲ್ಲಿ 3 ಕೂಡ ತಮ್ಮ ತಮ್ಮ ಹಂತಗಳನ್ನು ಅದು ಕಾಪಾಡ್ಕೊಳ್ತಾ ಹೋಗ್ತೇವೆ ಮಕ್ಕಳೇ. ಸೊ ಹಾಗೆ ಡಿಗ್ರಿ ಆಫ್ ಕಂಪ್ಯಾರಿಸನ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿದೆ ನಿಮ್ಮ ಪರೀಕ್ಷೆಯ ಒಂದು ಹಿತದೃಷ್ಟಿಯಿಂದ. ಸೊ ಇದನ್ನು ಒಂದಷ್ಟು ಮನೆಯಲ್ಲಿ ನೀವು ಒಂದಷ್ಟು ನಿಮ್ಮ ಆ ಒಂದು ಟೆಕ್ಸ್ಟ್ ಬುಕ್ಕಲ್ಲಿರುವಂಥದ್ದನ್ನು ಅಥವಾ ಕ್ವಶನ್ ಪೇಪರಲ್ಲಿ ಇರುವಂಥದ್ದನ್ನು ಅದನ್ನು ಸಾಲ್ವ್ ಮಾಡಿ ಅದನ್ನು ಕಲಿತ್ಕೊಳ್ಳಿ ಮಕ್ಕಳೇ. ಸೊ ಹಾಗಾಗಿ ಈ ದಿನ ನಿಮ್ಮ ಮುಂದೆ ಡಿಗ್ರಿ ಆಫ್ ಕಂಪ್ಯಾರಿಸನ್ನ ಸೊ ನಿಮಗೆ ನಾನು ನನ್ನ ವಿಚಾರಗಳನ್ನ ಹಂಚ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಜನಧ್ವನಿಯ ರೇಡಿಯೋ ಒಂದು ಎಲ್ಲ ಸ್ನೇಹಿತರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ನನ್ನ ಈ ಒಂದು ಪುಟ್ಟ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಗುಡ್ ಲಕ್. ರೇಡಿಯೋ ಪಾಠ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಶಿಕ್ಷಣ ಹಿತದೃಷ್ಟಿಯಿಂದ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಹಾಗೂ ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ಪ್ರಸಾರವಾಗುತ್ತಿರುವ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮವು ಪ್ರಸ್ತುತ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಆಯಾ ವಿಷಯಕ್ಕೆ ಸಂಬಂಧಿಸಿದ ವಿಷಯವಾರು ಶಿಕ್ಷಕರಿಂದ ಪರೀಕ್ಷಾ ಸಿದ್ಧತೆ ಹಾಗೂ ಪಠ್ಯಕ್ರಮ ಬೋಧನೆ. ತಪ್ಪದೇ ಕೇಳಿ ಪ್ರತಿ ಭಾನುವಾರ, ಮಂಗಳವಾರ ಹಾಗೂ ಶುಕ್ರವಾರ ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ ರೇಡಿಯೋ ಪಾಠ.